ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಸೆಟ್ ಸಹೋದಯ ಪೇಪರ್ನ ಸೆಟ್ ಟು ಕೀ ಆನ್ಸರ್, ಯಾಕಂದರೆ ನಾನು ಈಗಾಗಲೇ ಪ್ರೀ ಬೋರ್ಡ್ನ ಕೀ ಆನ್ಸರ್ ಇದು ಕನ್ನಡದು ಆನ್ಸರ್ ಕೀ ಇರುತ್ತದೆ. ತುಂಬ ಜನ ಕೇಳ್ತಾ ಇದ್ದಾರೆ, ಮಿಸ್ ಆನ್ಸರ್ ಕೀ ಕೊಡಿ ನಮಗೆ ಅಂತ ಹೇಳಿ, ಹಾಗಾಗಿ ಕೊಡ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆಯನ್ನು ನಿನ್ನೆನೇ ನಾನು ಅಪ್ಡೇಟ್ ಮಾಡಿದ್ದೀನಿ, ಹಾಕಿದ್ದೀನಿ. ಇವತ್ತು ನಾವು ಬರೀ ಕೇವಲ ಒಂದು ಆನ್ಸರ್ ಮಾತ್ರ ನೋಡ್ತಾ ಹೋಗೋಣ ಸ್ನೇಹಿತರೆ. ಬೇರೆ ಏನೂ ಅಲ್ಲ, ಸ್ವಲ್ಪ ಪ್ರಶ್ನೆ ಪತ್ರಿಕೆಗಳು ಮಕ್ಕಳ ಮಟ್ಟಕ್ಕೆ ಇರಲಿ. ಆಲ್ರೆಡಿ ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಕೇವಲ ನಾನು ಸಹೋದಯ ಪೇಪರ್ ಅಂತಲೇ ಏನಲ್ಲ, ಎಲ್ಲ ಪೇಪರಿಗೂ ಸಾಮಾನ್ಯವಾಗಿ ಏನಾದ್ರು ಮಿಸ್ಟೇಕ್ ಇದ್ದರೆ ಹೇಳ್ತೀನಿ. ಯಾಕೆ ನಾವು ಈ ವಿಡಿಯೋವನ್ನು ಹಾಕುವುದಂದರೆ, ಈ ವಿಡಿಯೋದ ಮೂಲಕ ಅವರು ಸರಿಪಡಿಸ್ಕೊಳ್ಳಿ. ಮತ್ತು ನಾವು ಹೋಗಿ ರೀಚ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅಥವಾ ಅವ್ರು ಯಾರು ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಸರಿಪಡಿಸ್ಕೊಳ್ಳಿ ನೀವು ವಿಡಿಯೋ ಮೂಲಕ ಅಂತ ನಾನು ಹೇಳ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಹೋದಯದವರು ಈಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗಲ್ಲೆಲ್ಲ ಈ ಥರ ಅಲೈನ್ಮೆಂಟ್ ಇರಲಿಲ್ಲ, ಕರಿಕ್ಯುಲಮ್ ಇರ್ತಿರ್ಲಿಲ್ಲ, ಪೋರ್ಷನ್ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಒಂದು ಪೇಪರ್ ಬರ್ತಾ ಇತ್ತು ಪ್ರಾರಂಭದಲ್ಲಿ. ಈಗ ಓಕೆ ಅಂದ್ಕೊಳ್ಳಿ, ಯಾಕಂದರೆ ಮಾಧ್ಯಮದ ಮೂಲಕ ಮೀಡಿಯಾಗಳು ಶುರುವಾದ ಮೇಲೆ ಇದನ್ನೆಲ್ಲ ಸರಿಪಡಿಸ್ತಾ ಇದ್ದಾರೆ. ಗುಡ್, ಚೆನ್ನಾಗಿದೆ. ಎಲ್ಲೋ ಒಂದೊಂದು ಮಿಸ್ಟೇಕ್ ಆಗಿದೆ, ಬಟ್ ಆದರೆ ಆ ಮಿಸ್ಟೇಕು ಮತ್ತೆ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಆಮೇಲೆ ಇನ್ನೊಂದು ಏನಂತ ಹೇಳಿದರೆ, ಈ ಸೀನ್ ಪ್ಯಾಸೇಜ್ ಕೊಡುವಾಗ ಈ ರೀತಿ ಶಬರಿ ಪಾಠದು, ಎರಡು ಶಬರಿ ಅಥವಾ ಕೌರವೇಂದ್ರನ ಕೊಂದೆ ನೀನು, ಇದೆಲ್ಲ ಬರೀಬೇಕಂದ್ರೆ ಮಗುಗೆ ಟೈಮ್ ಆಗುತ್ತದೆ, ಬೇರೆ ಏನೂ ಅಲ್ಲ. ಮಗು ಸಾಕಷ್ಟು ಟೈಮ್ ತಗೊಳ್ತೈತಿ. ಹಾಗಾಗಿ ಈ ರೀತಿಯಾದಂಥ ಸೀನ್ ಪ್ಯಾಸೇಜ್ಗಳನ್ನೆಲ್ಲ ಕೊಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಟೈಮ್ ತಗೊಳ್ತದೆ ಅಲ್ಲ, ಇಷ್ಟೆಲ್ಲ ಮಾಡಬೇಕಂದ್ರೆ ಮಗುವಿಗೆ ಸಾಕಷ್ಟು ಬರೆಯೋದಿರುತ್ತದೆ. ಹಾಗಾಗಿ ಇದೆಲ್ಲ ನಮ್ಮ ವ್ಯಾಕರಣ ಸಿಂಗಾರದಲ್ಲಿರುವಂಥದ್ದೇ, ಇದೆಲ್ಲ ಗ್ರಾಮರು. ಇಲ್ಲಿ ನೋಡಿ, ಚೀರ ಸೀರೆ ಅಲ್ಲಿ ಕ್ರಮವಾಗಿ ಬರೆಯಿರಿ ಅಂತ ಹೇಳಿ, ಹೀಗೆ ಸುಮ್ಮನೆ ಬರೀರಿ ಅಂದರೆ ಅಲ್ಲಿ ಇರೋವೆಲ್ಲ ಸರಿಯಾಗಿರುತ್ತದೆ. ಅದೊಂದೇ ಅಲ್ಲ, ಚೀರ ಸೀರೆ ಅಷ್ಟೇ ಅಲ್ಲ, ಪ್ರಸಾದ ಹಸಾದ ಅದು ಕೂಡ ಸರಿಯಾಗಿದೆ, ಅಲ್ಲಿ ಅದು ಕೂಡ ಸರಿಯಾಗಿದೆ. ನೀವು ನೋಡಿ, ಅಲ್ಲಿ ಅದು ಕೂಡ ಸರಿಯಾಗ್ಬಿಡ್ತೈತಿ. ಹಾಗಾಗಿ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಇದೆಲ್ಲ ಕೆಲವೊಂದು ಮಾಹಿತಿಗಳನ್ನು ಶಿಕ್ಷಕರು ಹೇಳ್ತಾರಂತ ನೀವು ಅದನ್ನು ತಗೊಳ್ಬೇಕಾಗುತ್ತದೆ. ಆಮೇಲೆ ಮುಂದೆ ಮಿಸ್ಟೇಕ್ ಆಗೋದಿಲ್ಲ, ಅಷ್ಟೇ ಅಲ್ಲ. ಇದೆಲ್ಲ ನಮ್ಮ ವ್ಯಾಕರಣ ಸಿಂಗಾರದಲ್ಲಿರುವಂಥದ್ದು. ಆದರೆ ಈ ಸ್ವಂತ ವಾಕ್ಯ ಇದೆಯಲ್ಲ, ಇದು ತಪ್ಪಾಗುತ್ತದೆ ಅಂತ ನನಗನಿಸುತ್ತದೆ. ಗೋಚರ ಅಂದರೆ ಹುಲ್ಲುಗಾವಲು, ದನಗಳು ಮೇಯುವಂಥ ಸ್ಥಳ ಅಂತ ಇರುತ್ತದೆ. ಆದರೆ ಅದಕ್ಕೆ ಹೇಗೆ ಮಕ್ಕಳನ್ನು ದೂಷಣೆ ಮಾಡುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು ಅಂತ ಕೊಟ್ಟಿದ್ದಾರೆ. ಅದು ಹೇಗೆ ಅದಕ್ಕೆ ಸರಿ ಹೋಗುತ್ತದೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದ್ದರೆ ಹೇಳಿ. ಅದು ತಪ್ಪಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೆಲ್ಲ ಸರಿಯಾಗಿದೆ. ಇದೆಲ್ಲ ನಮ್ಮ ವ್ಯಾಕರಣ ನಮ್ಮ ಪರೀಕ್ಷಾ ಸುಗಮದಲ್ಲಿ ಬಂದಿದೆ ಇದೆಲ್ಲ. ಮತ್ತು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲೆಲ್ಲ ಇವೆಲ್ಲ ಇದ್ದಾವೆ. ನಾವು ಕಳೆದ ವರ್ಷದಿಂದನೇ ಇವೆಲ್ಲ ಮಾಡಿದ್ದೀವಿ. ನಾವು 13 ಸೆಟ್ಗಳನ್ನು ಕೊಟ್ಟಿದ್ದೀವಿ. ನೋಡಿ, ಸಹೋದರಿಯವರು ಇದನ್ನೆಲ್ಲ ಇವಾಗ ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಹಿಂದೆ ಇದನ್ನೆಲ್ಲ ಕೊಡ್ತಾ ಇರಲಿಲ್ಲ. ಈಗೀಗ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಅವರು. ಯಾಕಂದ್ರೆ ನಾವು ಇಂಪ್ರೂವ್ಮೆಂಟ್ ಈ ಅವ್ರದ್ದು ಕ್ವಶನ್ ಪೇಪರ್ನೆಲ್ಲ ನಾವು ಮೀಡಿಯಾದ ಮೇಲೆ ಹಾಕಿದ ಮೇಲೆ ಅವರು ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಸರಿಪಡಿಸ್ಕೊಂಡಿದ್ದಾರೆ. ಇವಾಗ ಅಂತ ಏನು ಮಿಸ್ಟೇಕ್ ಬರ್ತಾ ಇಲ್ಲ, ಒಂದೆರಡು ಆಗ್ತಾ ಇದ್ದಾವೆ. ನೆಕ್ಸ್ಟ್ ಟೈಮ್ ಅದೆಲ್ಲ ಆಗಲಿಲ್ಲ ಹಾಗೆ ಸರಿಪಡಿಸ್ಕೊಳ್ಳಿ. ಯಾಕಂದರೆ ಫೈನಲ್ ಪೇಪರ್ ಈ ರೀತಿ ಆಗಬಾರ್ದು ಅನ್ನೋದು. ಅವರು ಫಸ್ಟ್ ಸ್ಟಾರ್ಟಿಂಗರೆಲ್ಲ ಸಹೋದಯವರು ಇದಕ್ಕೆಲ್ಲ ಅಂಕನೇ ಕೊಡ್ತಿರ್ಲಿಲ್ಲ. ಸಹೋದಯವರು ಯಾಕೆ ಇವತ್ತು ಕೂಡ ಬೋರ್ಡ್ ವ್ಯಾಲ್ಯೂಯೇಷನ್ ಮಾಡೋ ಟೀಚರ್ಗಳು ಕೊಡ್ತಾ ಇಲ್ಲ ಇದಕ್ಕೆ. ನೋಡಿ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಈಗಾದರೂ ಕೂಡ ಕೊಡಿ, ಮಕ್ಕಳಿಗೆ ಕೊಡದ್ರತಿ ಇರಬೇಡಿ. ಪಠ್ಯಗಳ ಅಧ್ಯಯನ, ನಮ್ದು ನೋಟ್ಸ್ ಮಾತ್ರ ಸ್ನೇಹಿತರೆ ಅದ್ಭುತವಾದ ನೋಟ್ಸ್, ಇದಕ್ಕಿಂತ ಅದ್ಭುತವಾಗಿದೆ ನಮ್ದು. ಅದಕ್ಕೆ ನಾನು ಹೇಳ್ತಾ ಇರೋದು ಪರೀಕ್ಷಾ ಸುಗಮವನ್ನು ಕೊಂಡ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅದ್ಭುತ ನೋಟ್ಸ್ ನಮ್ದು. ನೋಡಿ, ಇದು ತಪ್ಪಾಗಿದೆ ಸ್ನೇಹಿತರೆ, ಇದು ಕೂಡ ತಪ್ಪಾಗಿದೆ. ಯಾಕಂದರೆ ಇದು ಎರಡನೇ ಉತ್ತರಕ್ಕೆ ಸರಿ ಹೋಗುತ್ತದೆ ಅಂತ ನಾನು ಅಂತ ಇದ್ದೀನಿ. ನನಗೆ ನಿನ್ನೆ ಕೆಲವು ಶಿಕ್ಷಕರು ಪ್ರಶ್ನೆ ಮಾಡ್ತಾ ಇದ್ರು, ಮೇಡಮ್ ನಿಮ್ಮ ಪ್ರಶ್ನೆ ಕ್ವಶನ್ ಬ್ಯಾಂಕಿನಲ್ಲಿರೋದು ಸರಿನೋ ಅಥವಾ ಇದು ಸರಿನೋ ಅಂತ. ಇದು ತಪ್ಪು ಅಂತ ಹೇಳಿದ್ದೀನಿ ನಾನು. ಇದು ತಪ್ಪಾಗಿದೆ, ತುಂಬ ತಪ್ಪು. ಅಂದರೆ ಇದು ಎರಡನೇ ಉತ್ತರಕ್ಕೆ ಬರುತ್ತದೆ. ಮೊಸರು ಅನ್ನುವುದು ಜ್ಞಾನಿ ಅಜ್ಞಾನಕ್ಕೆ ಬರುವಂಥದ್ದು ಇದು. ಹಾಗಾಗಿ ಇದು ತಪ್ಪಾಗಿದೆ ಸ್ನೇಹಿತರೆ, ಇದು ಓಕೆ. ಸ್ವಲ್ಪ ನೋಡ್ಕೊಳ್ಳಿ. ನೋಡಿ, ಕೆಲವೊಂದು ಪ್ರಶ್ನೆಗಳು ಉತ್ತರಗಳು ಸ್ವಲ್ಪ ರಾಂಗ್ ಬಂದಿದ್ದಾವೆ.
ಯಾಕಂದರೆ ಈಗಾಗಲೇ ಸಾಕಷ್ಟು ಜನ ಶಿಕ್ಷಕರು ತಿಳಿಸಿದ್ದಾರೆ. ಈಗಾಗಲೇ ತಮ್ಮೆಲ್ಲ ಕ್ವಶನ್ ಪೇಪರ್ ಸಿದ್ಧಪಡಿಸುವವರ ಗಮನಕ್ಕೆ ಬಂದಿರುತ್ತದೆ. ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಅಂದರೆ ಮುಂಬರುವ ದಿನಗಳಲ್ಲಿ ಇದನ್ನೆಲ್ಲ ಸರಿಪಡಿಸ್ಕೊಳ್ಳಿ ಅಂತ. ನಾವು ಹೇಳ್ತಾನೆ ಇದ್ದೀವಿ, ಹೇಳಿ ಹೇಳಿ ನಮಗೂ ಸುಸ್ತಾಗೋಯ್ತು. ನಾವು ಯಾವುದನ್ನು ಬಿಡಲ್ಲ ನೋಡಿ. ಆಗಲೇ ಹಿಂಗೆ ಸಂದರ್ಭ ಸ್ವಾರಸ್ಯ ಇದನ್ನೆಲ್ಲ ಕೊಡ್ತಿರ್ಲಿಲ್ಲ ಅವರು. ಈಗ ಓಕೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವೆಲ್ಲ ಇದನ್ನೆಲ್ಲ ಮೀಡಿಯಾದ ಮುಂದೆ ಹಿಡಿದಿವಲ್ಲ, ಇದು ಬಿಡಲಿಲ್ಲಲ್ಲ ನಾವು. ಈಗೆಲ್ಲ ಸರಿ ಹೋಗಿದೆ ನೋಡಿ. ಈ ಸಾಹಿತ್ಯ ಅನ್ನೋದೆಲ್ಲ ಕೇಳಬೇಡಿ. ಮಕ್ಕಳಿಗೆ ಸಾಹಿತ್ಯ ಫಸ್ಟ್ ಬೇಡ. ಫಸ್ಟಿಗೆ ಮಕ್ಕಳಿಗೆ ಸ್ಕಿಲ್ ಡೆವಲಪ್ ಆಗಬೇಕು, ಸ್ಕಿಲ್ ಇಂಪ್ರೂವ್ಮೆಂಟ್ ಆಗಬೇಕು. ಆನಂತರ ಸಾಹಿತ್ಯ. ಸಾಹಿತ್ಯ ಎಲ್ಲ ಮಗುಗೆ ಬೇಡ. ಯಾವ ಸಾಹಿತ್ಯ ಪ್ರಕಾರದಲ್ಲಿದೆ ಅಂದರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಆಗ್ಬಿಡ್ತೈತಿ. ಇದೆಲ್ಲ ಯಾಕೆ ಕೇಳಲಿಕ್ಕೆ ಹೋಗ್ತೀರಾ? ನೇರವಾಗಿ ಕೇಳಿ, ನೇರವಾಗಿ ಕೇಳಿ ಮಕ್ಕಳಿಗೆ. ಕನ್ನಡವನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅಂದರೆ ನೀವು ಹಿಂಗೆ ಸ್ಟ್ಯಾಂಡರ್ಡ್ ಪೇಪರ್ ತೆಗೆದ್ರೆ ಅದು ಉಳಿಯೋದಿಲ್ಲ. ನೆನ್ಪಿಟ್ಕೊಳ್ಳಿ, ಏನೇನೇ ತೆಗೆದ್ರೆ ಉಳಿಯಲ್ಲ ಅದು. ಅದು ಮಕ್ಕಳ ಮಟ್ಟಕ್ಕಿದ್ರೆ ಉಳಿಯುತ್ತೆ. ಮಕ್ಕಳುಗಳು ಹೇಳ್ತಾರಲ್ಲ, ಕನ್ನಡದಲ್ಲಿ ಒಳ್ಳೆ ಅಂಕ ಬಂದಿದೆ, ಕನ್ನಡ ತಗೊಳ್ರಪ್ಪ ಅಂತ ಹೇಳ್ತಾರೆ. ಇಲ್ಲ ಕನ್ನಡ ತಗೊಳ್ಬೇಡಿ ಅಂತ ಹೇಳ್ತಾರೆ. ಅಲ್ಲಿಂದನೇ ಪ್ರಾರಂಭ ಆಗೋದು. ಕನ್ನಡ ಉಳಿಸಿ ಬೆಳೆಸುವುದಂದ್ರೆ ಯಾವುದೇ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಬಿಗಿದ್ರೆ ಉಳಿಯೋದಿಲ್ಲ ಅದು. ಈ ರೀತಿಯಾಗಿ ಉಳಿಸ್ಬೇಕಾಗುತ್ತದೆ ನಾವು. ನೀವು ಮೆಚ್ಚುವ ಪಾತ್ರ ಇವುಗಳನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಕೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.